ಏನು ಬಿಜೆಪಿ ಮುಖಂಡ ಮತ್ತು ವಕೀಲ ಅಂತ ದೇವರಾಜೇಗೌಡ ಅವರು ಇಲ್ಲೂ ಚೆಲ್ಲದ ಆರೋಪ ಮಾಡಿ ಒಂದು ಸುಳ್ಳಿನ ಸುರಿಮಳೆನೇ ನಮ್ಮ ಪಕ್ಷದ ನಾಯಕರುಗಳಂತಹ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ ನನ್ನ ಮೇಲೆ ಇಲ್ಲೂ ಚೆಲ್ಲದ ಆರೋಪಗಳನ್ನು ಮಾಡಿದ್ದಾರೆ. ಅದೆಲ್ಲ ನಿಮಗೆ ಮಾಹಿತಿ ಇರುವಂಥದ್ದೇ. ಇದೆಲ್ಲ ನಾನು ಮಾಧ್ಯಮ ಮುಖಾಂತರಗಳಲ್ಲಿ ಸ್ಪಷ್ಟಪಡಿಸುವುದೇನಂತ ಹೇಳಿದ್ರೆ, ಇದು ಸುಳ್ಳಿನ ಕಂತೆಗಳನ್ನು ಮಾಧ್ಯಮಗಳ ಮುಂದೆ ನೆನ್ನೆ ಇಟ್ಟಿದ್ದಾರೆ. ಅದರಲ್ಲಿ ಹೇಳಿದ್ರಲ್ಲಿ ಯಾವುದೇ ಭಾಗಶಃ 1% ಸಹ ಸತ್ಯಾಂಶ ಇಲ್ಲದು ಮೇಲ್ನೋಟಕ್ಕೆ ಕಾಣ್ತದೆ. ಪಾರದರ್ಶಕವಾಗಿ SITಯಿಂದ ತನಿಖೆ ನಡೀತಾ ಇದೆ. ತನಿಖೆ ಆಗಲಿ ಅಂತ ನಾನು ಆಗ್ರಹಿಸಿದ್ರೆ ನಾನು ಒಬ್ಬ. ಹಾಗಾಗಿ ನನ್ನ ಮೇಲೇನು ಆರೋಪ ಮಾಡಿದ್ದಾರೆ, ಯಾವುದೋ ಒಂದು ಖಾಸಗಿ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಮಾತುಕತೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತ, ಅದಕ್ಕೆ 100ಕ್ಕೆ 100 ಶುದ್ಧ ಸುಳ್ಳು. ನಾನು ಬಹಿರಂಗವಾಗಿ ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ, ಚರ್ಚೆಗೆ ಬರಲಿ, ಹಾಸನಕ್ಕೆ ಚರ್ಚೆಗೆ ಬರಲಿ, ಬಹಿರಂಗವಾಗಿ ಹೊಳೆನರಸೀಪುರಕ್ಕೆ ಚರ್ಚೆಗೆ ಬರಲಿ. ನಾನು ಮಾಡಿದ್ದೀನಿ ಅಂತ ಯಾವುದಾದ್ರು ಒಂದೇ ಒಂದು ಸಾಕ್ಷಿ ಇದ್ದರೆ, ಯಾವುದಾದ್ರೂ ಒಂದು ಅವ್ರು ಹೇಳ್ತಾ ಇದ್ದಾರಲ್ಲ, ಈಗ ನಾನು ಹೇಳೋದಂದ್ರೆ ಈಗ ಸ್ಕೈ ಬರ್ಡ್ ಅಂತ ಹೇಳಿದ್ರೆ ಅದು ಒಂದು ಪ್ರಸಿದ್ಧ ರೆಸ್ಟೋರೆಂಟ್ ಅಂತ ನಾನು ತಿಳಿದಿದ್ದೀನಿ. ಅಲ್ಲಿ CCTV ಇರ್ತದೆ, ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ. ಅವರೆಲ್ಲ ಎಂಕ್ವೈರಿ ಮಾಡಲಿ. ಶ್ರೇಯಸ್ ಪಟೇಲ್ ಬಂದಿದ್ದ, ಇದೇನು ಈ ಥರ ಏನೇನಾದ್ರು ಹಸಿ ಬಿಸಿ ಚರ್ಚೆಗಳಾಗಿತ್ತ, ಇದನ್ನೆಲ್ಲ ಕೇಳಲಿ, ಎಂಕ್ವೈರಿ ಮಾಡಲಿ. ನಾನು ಅದರಲ್ಲಿ ಒಂದೇ 1% ನನ್ನ ಪಾತ್ರ ಇದ್ದರೆ ನಾನು ರಾಜಕೀಯವಾಗಿ ಹಿಂದೆ ಸರಿದ್ಬಿಡ್ತೀನಿ. 4ನೇ ತಾರೀಕು ಜನ ನನ್ನ ಆಶೀರ್ವಾದ ಮಾಡಿದ್ರೆ ಅವತ್ತೇ ನಾನು ರಾಜೀನಾಮೆ ಸಹ ಕೊಟ್ಟುಬಿಡ್ತೀನಿ ಸದಸ್ಯತ್ವ. ಏನಾದ್ರು ನಾನು ಇದ್ರಲ್ಲಿ ಖಂಡಿತವಾಗಿಯೂ ನಾನು ಇದರಲ್ಲಿ ಅವರು ಹೇಳಿರೋದು ನಿಜ ಆದರೆ, ಈಗ ಒಬ್ಬರನ್ನ ವೈಯಕ್ತಿಕವಾಗಿ ತೇಜವಾದ ಮಾಡೋದನ್ನ ಬಿಟ್ಟು ಏನು ಒಂದು ಟ್ರ್ಯಾಕಲ್ಲಿ SIT ತನಿಖೆ ನಡೀತಾ ಇದೆ ಅದನ್ನು ದಿಕ್ತಪ್ಪಿಸುವಂಥ ಕೆಲಸ ದೇವರಾಜೇಗೌಡ ಕೆಲಸ ಮಾಡ್ತಾ ಇದ್ದಾರೆ. ಅವರು ವಕೀಲರಾಗಿದ್ದವರು, ಸುಪ್ರೀಂ ಕೋರ್ಟಲ್ಲಿ ವಾದ ಮಂಡಿಸಿದ್ದೀನಿ, ಹೈಕೋರ್ಟಲ್ಲಿ ವಾದ ಮಂಡಿಸಿದ್ದೀನಿ ಅಂತ ಅವರಾಗೆ ಹೇಳ್ಕೊಂತಾರೆ. ಆದರೆ ಯಾಕೆ ಒಬ್ಬರ ಮೇಲೆ ಈಗ ವೈಯಕ್ತಿಕವಾಗಿ ಈ ಥರ ತೇಜೋವಧೆ ಮಾಡ್ತಾನೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೋ, BJPಲಿ ಇದ್ದಾರಾ, JDS ಅಲ್ಲಿದ್ದಾರಾ ಅಂತ ನನಗೇ ಗೊತ್ತಿಲ್ಲ. ಒಂದೊಂದು ಬಾರಿ ಒಂದೊಂದು ಪಕ್ಷದ ಪರ ಮಾತಾಡ್ತಾರೆ. ನಿನ್ನೆ ನಿಮಗೆ ಗೊತ್ತಿರೋಂಗೆ ಯಾವ ಥರ ತಿರ್ಚಿ ಏನು ಮಾತಾಡಿದ್ದಾರೆ ಅನ್ನೋದು ಗೊತ್ತು. ಈಗ 6 ತಿಂಗಳು ಮುಂಚೆ ಎಲ್ಲ ನಮ್ಮ ಹಾಸನ ಜಿಲ್ಲಾ ಪ್ರತಿನಿಧಿಗಳೇ ಇಲ್ಲಿರೋರು. ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ 6 ತಿಂಗಳು ಮುಂಚೆ ಏನೇನು ಮಾತಾಡಿದ್ದಾರೆ, ಯಾರು ಹಾಸನ NR ಸರ್ಕಲಲ್ಲಿ LED ವಾಲ್ ಮುಂದೆ ಬಿಡ್ತೀನಿ ಅಂತ ಹೇಳಿರೋದು ಯಾರು, ನನ್ನ ತಗಿದೆ ಅಂದ್ಬಿಟ್ಟು ಮಾಹಿತಿ ಅವರ ಪಕ್ಷದ ಹೈಕಮಾಂಡ್ಗೆ ಕೊಟ್ಟಿರೋರು ಯಾರು, ಮತ್ತು ಯಾರು ಅವ್ರ ವಿರುದ್ಧ ಅದ್ಯಾವುದು ಅಕ್ರಮ ಆಸ್ತಿ ಗಳಿಕೆ ಆರೋಪ ಮಾಡಿಕೊಂಡು ಕಾನೂನು ಹೋರಾಟ ಮಾಡಿದ್ಯಾರು, ಇದನ್ನೆಲ್ಲ ಮಾಡಿಬಿಟ್ಟು ಇವತ್ತು ತಾನು ತಿಂದ್ಬಿಟ್ಟು ಕಂಡವ್ರ ಮೇಲೆ ಒರೆಸೋದಂತ ಏನು ಗಾದೆ ಇದೆ, ಆ ರೀತಿ ಬೇರೆಯವ್ರ ಮೇಲೆ ಯಾಕೆ ಹೇಳ್ತಿದ್ದಾರೆ? ಇಲ್ಲಿ ಪಾಪ ಅನ್ಯಾಯ ಆಗ್ತಾ ಇದ್ರು ಸಂತ್ರಸ್ತರಿಗೆ, ಅವ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು. ದಿನಾ ಮಾಧ್ಯಮದಲ್ಲಿ ಸಂತ್ರಸ್ತರು ಅಂತ ಅವ್ರನ್ನ ಮಾನಸಿಕ ಕುಕ್ಕುವಂಥ ಕೆಲಸನ ಇವ್ರು ಮಾಡ್ತಾ ಇದ್ದಾರೆ. ಅವ್ರಿಗೆ ಸರಿಯಾದ ದಾರಿಲಿ ಇದು ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಸಂತ್ರಸ್ತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೆಲಸ ಮಾಡಲಿ. ನಾವೆಲ್ಲ ಅವ್ರಿಗೆ ಬೆಂಬಲವಾಗಿ ನಿಲ್ಲೋಣ. ಅದು ಬಿಟ್ಬಿಟ್ಟು ಇದು ತನಿಖೆನೇ ಬೇರೆ ಹಾದಿಲಿ ತಗೊಂಡೋಗ್ಲಿಕ್ಕೆ ಇವರು ಪ್ರೇರೇಪಿಸ್ತಿದ್ದಾರೆ, ಆ ಕೆಲಸ ಮಾಡ್ತಾ ಇದ್ದಾರೆ, ಆ ಹುನ್ನಾರ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ಖಂಡಿತವಾಗಿ ಖಂಡಿಸ್ತೀನಿ. ನಾನು ಪದೇ ಹೇಳೋದಿಷ್ಟೇ, ಬಹಿರಂಗವಾಗಿ ಚರ್ಚೆಗೆ ಬರಲಿ. ನನ್ನ ವಿರುದ್ಧ ಇರುವಂತಹ ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ದಾಖಲೆಗಳು ಕೊಡಲಿ, ಸಾಕ್ಷಿ ಕೊಡಲಿ. ಖಂಡಿತವಾಗಿಯೂ ಅವ್ರು ಹೇಳಿದ್ರೆ ನಾನು ಬದ್ಧ ಆಗಿರ್ತೀನಿ. ಅದನ್ನು ಬಿಟ್ಬಿಟ್ಟು ಯಾವುದೇ ಆಧಾರ ಸಾಕ್ಷಿಗಳು ಇಲ್ಲದೆ ಇವರು ನನ್ನ ಮೇಲೆ ಆರೋಪ ಮಾಡೋದು ಸರಿ ಇಲ್ಲ. ಮುಂದಿನ ದಿನಗಳಲ್ಲಿ ನಾನು ಸಹ ಇದ್ರ ಬಗ್ಗೆ ನಮ್ಮ ವಕೀಲರುಗಳ ಹತ್ರ ಮಾತಾಡ್ತಾ ಇದ್ದೀನಿ. ಡಿಫಮೇಷನ್ ಏನು ಮಾನನಷ್ಟ ಮೊಕದ್ದಮೆ ಕೇಸ್ ಸಹ ನಾನು ಹೂಡ್ತಾ ಇದ್ದೀನಿ, ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಸಲ್ಲದ ಆರೋಪ ಮಾಡೋಕ್ಕೆ ನನಗೆ ನಮ್ಮ ಪಕ್ಷ, ನಮ್ಮ ಜಿಲ್ಲೆಯ ಜನ ಒಬ್ಬ ಒಂದು ಏನು ನಂಬಿಕೆ ಇಟ್ಟು ನನ್ನ ಈ ಚುನಾವಣೆಯಲ್ಲಿ ಪಕ್ಷ ನಿಲ್ಲಿಸಿದ್ರು. ಜಿಲ್ಲೆ ಜನ ನಂಬಿಕೆ ಇಟ್ಟು ನನ್ನ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಟ್ಟು ಬೆಂಬಲಿಸಿದ್ದಾರೆ. ಅದ್ರ ಫಲಿತಾಂಶ 4ನೇ ತಾರೀಕು ಬರ್ತದೆ. ಇಂಥ ಇದರಲ್ಲಿ ನನಗೆ ಹೆಸರಿಗೆ ಕಳಕ ಬರುವಂಥ ಕೆಲಸನ ಯಪ್ಪ ಮಾಡ್ತಾ ಇದ್ದಾರೆ. ಇದನ್ನ ನಾನು ಕಾನೂನು ಹೋರಾಟ ಮಾಡೋಕ್ಕೆ ನಾನು ಸಿದ್ಧನೇ ಇದ್ದೇನೆ, ಕಾನೂನು ಹೋರಾಟ ಮಾಡ್ತೇನೆ. ನಾನು ಮಾಧ್ಯಮ ಮುಖಾಂತರಗಳಿಗೆ ಕೇಳ್ಕೊಳ್ಳೋದು ಒಂದೇ, ಈ ತನಿಖೆ ನ್ಯಾಯಸಮ್ಮತವಾಗಿ ಆಗಲಿ. ಯಾವುದು ಈ ಸಂತ್ರಸ್ತೆ ನನಗೆ ಇನ್ನೊಂದು ನಾನು ಮಾಧ್ಯಮ ಮುಖಾಂತರ ಕೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಆ ಪೆನ್ ಡ್ರೈವ್ ಸುದ್ದಿ ಮಾತಾಡಲಿಕ್ಕೆ ನನಗೆ ಅಸಹ್ಯ ಅನಿಸ್ತದೆ. ನನಗೆ ಅದು ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಸಹ ಒಬ್ಬ ಸೊಫೆಸ್ಟಿಕೇಟೆಡ್ ಫ್ಯಾಮಿಲಿಯಿಂದ ಬಂದಿರೋದು. ನಾನು ಮಹಿಳೆಯರ ಜೊತೆ, ಸೋದರಿಯರ ಜೊತೆ ಬೆಳೆದಿರೋಂಥವ್ರು. ನಾನು ಮಾತಾಡೋಕ್ಕೆ ನನಗೆ ಇದ್ರ ಬಗ್ಗೆ ಇಷ್ಟ ಇಲ್ಲ. ಹಾಗಾಗಿ ನ್ಯಾಯಸಮ್ಮತವಾಗಿ ಅದು ತನಿಖೆ ಆಗಲಿ. ಏನು ಇವ್ರು ಹೇಳ್ತಾ ಇದ್ದಾರಲ್ಲ, ಅವ್ರು ಬಿಟ್ಟರು ಇವ್ರು ಬಿಟ್ಟರು ಅಂತ ಏನೇನೋ ಹೇಳ್ತಾ ಇದ್ದಾರೆ, ಚುನಾವಣೆ ಟೈಮಲ್ಲಿ ಬಿಟ್ಟರು, ಹಾಗೆ ಬಿಟ್ಟರು, ಅವ್ರ ಮನೆಗೆ ಹೋಗಿದ್ರು, ಅದನ್ನೆಲ್ಲ ಸಾಕ್ಷಿ ಸಮೇತ ಕೊಡಲಿ. ಅದನ್ನು ತನಿಖೆ ಆಗಲಿ. ತನಿಖೆಯಲ್ಲಿ ಯಾರು ತಪ್ಪಿತಸ್ಥಿರ್ತಾರೋ ಅವ್ರಿಗೆ ಶಿಕ್ಷೆ ಆಗಲಿ. ನಾನಂತೂ ಇಷ್ಟಕ್ಕೆಲ್ಲ ಈ ಗೊಜ್ಜೆ ರಾಜಕಾರಣಕ್ಕೆ ನೇರ ಕಾರಣ ದೇವರಾಜೇಗೌಡ. ನಿನ್ನೆ ನಡೆದಿರುವಂತಹ ಏನು ಈ ಗೊಜ್ಜೆ ರಾಜಕಾರಣ ಅಂತ ಹೇಳ್ತಾರೆ, ಇದಕ್ಕೆಲ್ಲ ಕಾರಣ ದೇವರಾಜೇಗೌಡರು. ಈ ಒಂದು ತನಿಖೆನ ದಿಕ್ ತಪ್ಪಿಸಕ್ಕೆ ಮಾಡ್ತಿರುವಂಥ ಹುನ್ನಾರ ಇದು.
ಇವರು ಯಾವ ಪಕ್ಷದಲ್ಲಿ ಯಾವ್ದಾದ ರೀತಿ ಏನು ಆಮಿಷ ಇಟ್ಕೊಂಡು ಏನು ಮಾಡಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಒಂದೊಂದು ದಿನ ಒಂದೊಂದು ಪಕ್ಷದ ಪರ ಮಾತಾಡ್ತಾರೆ. ಮತ್ತೆ ನಾನು ಯಾವ ವಿಷಯನ ಖಂಡಿಸ್ತೀನಿ ಅಂತ ಹೇಳಿದ್ರೆ, ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದ್ದಾರೆ. ಅದನ್ನು ನಾನು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಇದನ್ನು ಖಂಡಿಸ್ತೀನಿ. ಯಾವುದೇ ಕಾರಣಕ್ಕೂ ಅವರ ಒಂದು ಇದರಲ್ಲಿ ಇಂಟರ್ಫಿಯರೆನ್ಸ್ 100% ಇಲ್ಲ. ಇವ್ರು ಯಾವುದೋ ಹಸಿ ಸುಳ್ಳುಗಳನ್ನೆಲ್ಲ ಮುಂದಿಟ್ಕೊಂಡು ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಾರೆ. ಇದನ್ನು ಸಹ ನಾನು ನಿಮ್ಮ ಮುಖಾಂತರ ಖಂಡಿಸ್ತೀನಿ. ಇನ್ಯಾರು ನೀವು ಕೇಳಿದ್ರೆ ಕೇಳಿ. ಅದೇ ನನಗೂ ಗೊತ್ತಿಲ್ಲ ಇವ್ರು ಏನಕ್ಕೆ. ನನಗೂ ಇದು ಆಶ್ಚರ್ಯಕರ ಅನಿಸ್ತು. 4 ಗಂಟೆ ನಾನು ಪ್ರೋಗ್ರಾಮ್ಗಳನ್ನು ಮುಗಿಸ್ಕೊಂಡು ಮನೇಲಿ ಕೂತಿದ್ದೆ. ನಾನು ಈ ರೀತಿ ಫೋನಲ್ಲಿ ಸ್ಕ್ರಾಲ್ ಮಾಡ್ತಾ ನಂದು ಏನೋ ಪ್ರೆಸ್ ಮೀಟ್ ಬರ್ತಾ ಇದೆ, ನಿಮ್ದೇನೋ ಬರ್ತೀನಿ ಅಂತ ಯಾರೋ ಕಾಲ್ ಮಾಡಿದ್ರು ನನಗೂ, ನಮ್ಮ ಸ್ನೇಹಿತರು. ಅದ್ರ ಮೇಲೆ ನಾನು ನೋಡಿದಾಗಲೇ ಗೊತ್ತಾಗಿದ್ದಂಗೆ ಇಷ್ಟು ದಿವಸ ಇಲ್ದರೆ 27 ಆಯಿತು ಚುನಾವಣೆ. ಇದೆಲ್ಲ ರಗಳೆ ಸ್ಟಾರ್ಟ್ ಆಗಿ ಆಗಲೇ ಹತ್ತಿರ ಆಯ್ತು. ಇವತ್ತು ಎಷ್ಟು 7ನೇ ತಾರೀಕು, 10-12 ದಿವಸದಿಂದ ಇದು ನಡೀತಾ ಇದೆ. ಎಷ್ಟು ದಿನ ಆದಮೇಲೆ ಇವತ್ತು ಏನಕ್ಕೆ ನನ್ನ ಹೆಸರು ತಗೊಂಡ್ರು ಇವರು? ಏನಾದ್ರು ನನ್ನ ತಪ್ಪನಿದ್ರೆ ಅವತ್ತೆ ಫಸ್ಟೇ ಹೇಳ್ಬೋದಿತ್ತಲ್ಲ. ಇದು ಅದೇನೋ ಪಾಪ ಖಾಸಗಿ ಹೋಟ್ಲ ಯಾರೋ ಹೆಸರು ತಗೊಂಡು ಹೋಟ್ಲ ಹೆಸರು ತಗೊಂಡು ಇವತ್ತು ನಿನ್ನೆ ಯಾಕೆ ಆರೋಪ ಮಾಡ್ತಾರೆ? ಇಷ್ಟು ದಿವಸ ಏನು ಮಾಡ್ತಾ ಇದ್ರು ಇವರು? ಕಾರ್ತಿಕ್ ಅವರು ನನಗೆ ಕಳೆದ MLA ಚುನಾವಣೆಯಲ್ಲಿ ನನಗೆ ಭೇಟಿಯಾಗಿದ್ದು ನಿಜ. ಯಾವ ವಿಷಯಕ್ಕೆ? ಅದೇ ಜಮೀನು ವಿಷಯಕ್ಕೆ ಭೇಟಿಯಾಗಿದ್ದು ನಿಜ. ಈ ವಿಷಯವಾಗಿ ಸುಮ್ಮನೆ ನಾನು ಅವ್ರ ಮೇಲೂ ದೂರದಲ್ಲ, ಯಾರ ಮೇಲೂ ದೂರದಲ್ಲ, 100% ಸುಳ್ಳು. ಅವ್ರ ಇಷ್ಟ ನನಗೆ ಭೇಟಿನೂ ಆಗಿಲ್ಲ. ಈ ವಿಷಯ ಬಗ್ಗೆ ನನ್ನ ಪ್ರಸ್ತಾಪನೆ ಆಗಿಲ್ಲ. ನಾನು ನಿಮ್ಗೆ ಎಷ್ಟು ಮಾಧ್ಯಮದವ್ರಿಗೆ ಗೊತ್ತು, ದೇವರಾಜೇಗೌಡರಿಂದಲೇ ಗೊತ್ತಾಗಿದ್ದು ಇವೆಲ್ಲ ಇದಾವೆ, ಟಿವಿಲಿ ಬಿಡ್ತೀನಿ, ಅಲ್ಲಿ ಬಿಡ್ತೀನಿ, ಎಲೆಕ್ಷನ್ ಟೈಮಲ್ಲಿ ಬಿಡ್ತೀನಿ ಅಂತ ಏನು ಟಿವಿಲಿ ಮುಖಾಂತರ ನೋಡಿದ್ದೀನಿ. ಅಷ್ಟೇ ಸಹ ಮಾಹಿತಿ ನನಗೂ ಗೊತ್ತಿರೋದು. ಈ ಪೆಂಡ್ರೈವ್ ಆಯ್ತು. ಇವತ್ತು ಎಷ್ಟು 7ನೇ ತಾರೀಕು, 10-12 ದಿವಸದಿಂದ ಇದು ನಡೀತಾ ಇದೆ. ಎಷ್ಟು ದಿನ ಆದಮೇಲೆ ಇವತ್ತು ಏನಕ್ಕೆ ನನ್ನ ಹೆಸರು ತಗೊಂಡ್ರು ಇವರು? ಏನಾದ್ರು ನನ್ನ ತಪ್ಪನಿದ್ರೆ ಅವತ್ತೆ ಫಸ್ಟೇ ಹೇಳ್ಬೋದಿತ್ತಲ್ಲ. ಇದು ಅದೇನೋ ಪಾಪ ಖಾಸಗಿ ಹೋಟ್ಲ ಯಾರೋ ಹೆಸರು ತಗೊಂಡು ಹೋಟ್ಲ ಹೆಸರು ತಗೊಂಡು ಇವತ್ತು ನಿನ್ನೆ ಯಾಕೆ ಆರೋಪ ಮಾಡ್ತಾರೆ? ಇಷ್ಟು ದಿವಸ ಏನು ಮಾಡ್ತಾ ಇದ್ರು ಇವರು? ಕಾರ್ತಿಕ್ ಅವರು ನನಗೆ ಕಳೆದ MLA ಚುನಾವಣೆಯಲ್ಲಿ ನನಗೆ ಭೇಟಿಯಾಗಿದ್ದು ನಿಜ. ಯಾವ ವಿಷಯಕ್ಕೆ? ಅದೇ ಜಮೀನು ವಿಷಯಕ್ಕೆ ಭೇಟಿಯಾಗಿದ್ದು ನಿಜ. ಈ ವಿಷಯವಾಗಿ ಸುಮ್ಮನೆ ನಾನು ಅವ್ರ ಮೇಲೂ ದೂರದಲ್ಲ, ಯಾರ ಮೇಲೂ ದೂರದಲ್ಲ, 100% ಸುಳ್ಳು. ಅವ್ರ ಇಷ್ಟ ನನಗೆ ಭೇಟಿನೂ ಆಗಿಲ್ಲ. ಈ ವಿಷಯ ಬಗ್ಗೆ ನನ್ನ ಪ್ರಸ್ತಾಪನೆ ಆಗಿಲ್ಲ. ನಾನು ನಿಮ್ಗೆ ಎಷ್ಟು ಮಾಧ್ಯಮದವ್ರಿಗೆ ಗೊತ್ತು, ದೇವರಾಜೇಗೌಡರಿಂದಲೇ ಗೊತ್ತಾಗಿದ್ದು ಇವೆಲ್ಲ ಇದಾವೆ, ಟಿವಿಲಿ ಬಿಡ್ತೀನಿ, ಅಲ್ಲಿ ಬಿಡ್ತೀನಿ, ಎಲೆಕ್ಷನ್ ಟೈಮಲ್ಲಿ ಬಿಡ್ತೀನಿ ಅಂತ ಏನು ಟಿವಿಲಿ ಮುಖಾಂತರ ನೋಡಿದ್ದೀನಿ. ಅಷ್ಟೇ ಸಹ ಮಾಹಿತಿ ನನಗೂ ಗೊತ್ತಿರೋದು. ಈ ಪೆಂಡ್ರೈವ್ ಅದೆಲ್ಲ 100% ತನಿಖೆಗೆ ನಾನು ಸಿದ್ಧ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ. ಯಾವ ತನಿಖೆ ಎದುರಿಸಕ್ಕೂ ನಾನು ಸಿದ್ಧ. ಕಾಂಗ್ರೆಸ್ ಅಲ್ಲಿ ಆ ಸಂದರ್ಭದಲ್ಲೂ ನಿಮ್ಗೆ ಯಾವ್ದು ಕಾಂಟ್ಯಾಕ್ಟ್ ಪರಿಚಯ? ನನಗೆ ಯಾವಾಗ ಪರಿಚಯ ಇದ್ದಿದ್ದು ಇವರು ಅಂತ ಹೇಳಿದ್ರೆ, ಇವರು ಅದೇ ಆಸ್ತಿ ಪ್ರಕರಣ ಏನೋ ಆಯ್ತಲ್ಲ, ಅವಾಗ ಒಂದ್ಸಲಿ ಕರೆ ಮಾಡಿದ್ರು. ಅದು ಯಾವುದೋ ನನಗೆ ಡಾಕ್ಯುಮೆಂಟೇಶನ್ ಇದ್ರಲ್ಲಿ ಕೊಡಿಸ್ತಾ ಇಲ್ಲ ಸಬ್ ರಿಜಿಸ್ಟರ್ ಆಫೀಸಲ್ಲಿ, ನೀವು ಕೊಡಿಸಿ ಅಂತ ಇವರಾಗಿ ನನಗೆ ಕರೆ ಮಾಡಿದ್ಬಿಟ್ರೆ ಇವತ್ತಿನವ್ರಿಗೆ ಅವ್ರ ಫೋನ್ ನಂಬರ್ ಸಹ ನನ್ನ ಫೋನಲ್ಲಿ ಇಲ್ಲ. ಅವರು ನಾನು ಎದುರಿಗೂ ಸಿಕ್ಕರು ಸಹ ನಾನು ಮಾತಾಡಿಲ್ಲ. ಈ ಪ್ರಕರಣ ಸಂಬಂಧಪಟ್ಟಂಗೆ ದೇವರಾಜೇಗೌಡರು ಯಾವಾಗ ತಮ್ಮ ಭೇಟಿ ಮಾಡಿ ಅಥವಾ ಫೋನಲ್ಲಿ ಮಾತುಕತೆ ನಡೆಸಿದ್ರ? ಈ ವಿಡಿಯೋ ಅಥವಾ ಇಲ್ಲ ಅವರೇನೋ ಏನು ಹೇಳ್ತಾರಲ್ಲ, ಒಂದು ತತ್ವ ಸಿದ್ಧಾಂತ ಇಲ್ದ ರಾಜಕಾರಣಿನೋ ವಕೀಲರು ನನಗೆ ಗೊತ್ತಿಲ್ಲ. ಅವರು ಇಲ್ಲೂ ತಲ್ಲೂ ನನ್ನ ಮೇಲೆ ಆರೋಪ ಮಾಡ್ತಾರೆ. ಆದರೆ ನಾನು ಅವ್ರ ಮೇಲೆ ಆರೋಪ ಮಾಡೋಕ್ಕೆ ಇಷ್ಟ ಇಲ್ಲ. ಅವ್ರು ಯಾವತ್ತೂ ನನಗೆ ಈ ವಿಷಯದಲ್ಲಿ ಮಾತಾಡಿಲ್ಲ, ನನಗೆ ಇದ್ರ ಬಗ್ಗೆ ಚರ್ಚೆ ಅವರು ಮಾಡಿಲ್ಲ. ಇಲ್ಲ, ಅವೆಲ್ಲ ಸುಮ್ಮನೆ ಸುಳ್ಳು ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಪುಟ್ಟಿಯಣ್ಣ ಅವರು ನಮಗೆ ಒಂದು ಮಂಚೂಣಿ ನಾಯಕರು ನಮ್ಮ ಒಡೆನ್ಸ್ಪುರ ತಾಲೂಕಿನಲ್ಲಿ. ಅವ್ರ ಹೆಸರು ಕಪ್ಪು ಮಸಿ ಬಳಿಯೋಕ್ಕೆ ಇವರು ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಅದು ಬಿಟ್ಟರೆ ಅವ್ರು ವೈಯಕ್ತಿಕವಾಗಿ ಅವ್ರಿಗೆ ಈ ಚುನಾವಣೆಯಲ್ಲಿ ಗೆಲ್ಲಿಸ್ಕೋಬೇಕು. ನಾನು ಯಾಕಂದರೆ ಈ ಒಡೆನ್ಸ್ಪುರ ಕ್ಷೇತ್ರ ಜವಾಬ್ದಾರಿ ನಾನು ಅವ್ರಿಗೆ ಕೊಟ್ಟಿದ್ದೆ, ನಾನು ಬೇರೆ ತಾಲೂಕು ಹೋಗಬೇಕು ಅಂತ. ಅವ್ರು ಹಾಗಾಗಿ ಹಳ್ಳಿಯಲ್ಲಿ ತಿರ್ಗೋದು, ಹೋಬಳಿವಾರ ತಿರ್ಗೋ ಅಂತ ಅವ್ರಿಗೆ ಆ ತಲೆ ಬಿಸಿಲು ಅವರಿದ್ರು. ಅವ್ರಿಗೆ ಯಾಕೆ ಬೇಕಿವೆಲ್ಲ? ಅದೆಲ್ಲ ಸುಳ್ಳು. ಅವರು 100% ಅದೆಲ್ಲ ಸುಳ್ಳು. ನಾನಂತೂ ಅದನ್ನು ಒಪ್ಕೊಳ್ಳೋಣ. ಇನ್ನೊಂದು, ಈಗ ಹೋಟೆಲ್ ಹೆಸರು ಹೇಳ್ತಿದ್ರಲ್ಲ, ಹೋಟೆಲ್ ಅಥವಾ ಇನ್ನೆಲ್ಲೋ ಆಕಸ್ಮಿಕವಾಗಿ ಅಥವಾ ಈ ತರ ನಮ್ಗೆ ತೊಂದರೆ ಆಗಿದೆ ಅಂತ ಯಾರಾದ್ರೂ ಸಂತ್ರಸ್ತರು ತಮ್ಮನ್ನ ಯಾರು ಸಂಪರ್ಕ ಮಾಡಿದ್ರೆ? ಅದು ಹೇಳ್ತೀನಲ್ಲ, ನನಗೆ ಕರೆ ಮುಖಾಂತರನಾಗಿರ್ಬೋದು, ವೈಯಕ್ತಿಕವಾಗಿ ಸಿಗ್ದಾಗಿರ್ಬೋದು, ಯಾವ ಒಬ್ಬ ಸಂತ್ರಸ್ತರು ಮಾಡಿಲ್ಲ. ಇದು 100% ಇದು ನಾನು ಅನ್ಅಫಿಷಿಯಲ್ ಆಗಿ ಮಾತಾಡೋದಂದ್ರೆ ಭಗವಂತನಾನೇ ಇದು ಶುದ್ಧ ಸುಳ್ಳು ನನ್ನ ಮೇಲೆ ಆರೋಪ ಮಾಡ್ತಾರೆ. ಯಾವ ಒಬ್ಬ ಸಂತ್ರಸ್ತ ಪಾಪ ನಾನು ಸುಮ್ಮನೆ ಅವ್ರ ಮೇಲೆ ಯಾಕೆ ನನ್ನ ಸಂತ್ರಸ್ತರನ್ನ ದೂರಬೇಕು? ಯಾರೊಬ್ರು ಅವ್ರು ಸಹ ಅವ್ರು ಸಹಾಯ ಮಾಡಿ ಅಂತ ಯಾರೂ ಫೋನ್ ಮಾಡಿಲ್ಲ. ಆ ಹೋಟ್ಲುದು ಅದೆಲ್ಲ ಹಸಿ ಸುಳ್ಳು. ನಾನು ಇಷ್ಟು ಮಟ್ಟಿಗೆ ರಾಜಕಾರಣದಲ್ಲಿ ನಾನು ಇಷ್ಟು ವರ್ಷ ಆಯ್ತು ರಾಜಕಾರಣಕ್ಕೆ ಬಂದು, ಹಿಂಗೊಬ್ಬರ ಮೇಲೆ ಇಷ್ಟು ದೊಡ್ಡ ಆರೋಪ ಸುಳ್ಳು ಮಾಡ್ತಾನೆ. ನಾನು ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ರಾಜಕೀಯದಲ್ಲಿ. ಅದು ಯಾರೋ ಇಂಥವ್ರು ಈ ಒಂದು ಸಣ್ಣ ರಾಜಕಾರಣಿಗಳಿಂದ. ಇವರು ರಾಜಕಾರಣಿ ಅಂತ ಒಂದ್ ಕಡೆ ಹೇಳ್ತಾರೆ, ಒಂದ್ ಕಡೆ ವಕೀಲ್ ಅಂತಾರೆ. ನನಗೆ ಅದು ಕನ್ಫ್ಯೂಷನ್. ನಾನು ಹೇಳಿದ್ನಲ್ಲ, ಅವ್ರು ಯಾವ ಪಾರ್ಟಿಲಿ ಇದ್ದಾರೆ ನನಗೆ ಅಂತ ಕನ್ಫ್ಯೂಷನ್ ಇದೆ. ಒಂದೊಂದ್ಸಲಿ ಒಂದೊಂದು ಪಕ್ಷದ ಪರ ಮಾತಾಡ್ತಾರೆ.
ನಿನ್ನೆ ಎಲ್ಲ ಪ್ರೋ JDS ಮಾತಾಡೋರೆ, ಇಷ್ಟು ದಿವಸ ಪ್ರೋ ಕಾಂಗ್ರೆಸ್ ಮಾತಾಡೋರು, ಅದಕ್ಕಿಂತ ಮುಂಚೆ BJP ಅನ್ನೋರು, ಇವಾಗ ನೋಡಿದ್ರೆ ಮತ್ತೆ ಕಾಂಗ್ರೆಸ್ ಮೇಲೆ ತಿರುಗಿದ್ದವ್ರು. ಇದೆಲ್ಲ ರಾಜಕೀಯದ ಷಡ್ಯಂತ್ರ. ಅಲ್ಲಿ ಒಳೊಳಗೆ ಏನಾಗಿದೆ ಅನ್ನೋದು ನನಗೂ ಗೊತ್ತಿಲ್ಲ. ಜನ ಗುಸುಗುಸು ಅಂತ ಏನೇನೋ ಮಾತಾಡ್ತಿದ್ದಾರೆ, ಅದ್ರ ಬಗ್ಗೆನೂ ನನಗೆ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಏನೋ ಆರೋಪ ಏನೋ ಒಂದು ಈ ತನಿಖೆನ ದಿಕ್ ತಪ್ಪಿಸುವಂತ ಕೆಲಸವನ್ನ ಈ ಜವಾಬ್ದಾರಿನ ಇವ್ರು ವಹಿಸ್ಕೊಂಡಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ. DK ಶಿವಕುಮಾರ್ ನೇರ ಆರೋಪ ಮಾಡಿದ್ದಾರೆ ಸರ್ ನಿಮ್ಮ ನಾಯಕರ ಮೇಲೆ. ನಾನು ಅದನ್ನು ನೋಡಿದೆ, ಅದು 100% ಸುಳ್ಳು. ಅವರೇ 2ನೇ ಹಂತದ ಚುನಾವಣೆಯಲ್ಲಿ ಅವರು 28-25 ಗೆಲ್ಸ್ಕೋಬೇಕು ಅಂತ ಒಂದು ಪಣ ತೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಆ ಬಗ್ಗೆ ಗಮನ ಹರಿಸಿದ್ದಾರೆ. ಆಮೇಲೆ ಹಾಸನ ಕ್ಷೇತ್ರ ಚುನಾವಣೆ ಮುಗ್ದೋಗಿದೆ. ಅವ್ರು 2ನೇ ಹಂತದ ಚುನಾವಣೆಯಲ್ಲಿ ಬ್ಯುಸಿ ಆಗಿದ್ರು. ಅವ್ರಿಗೆ ಯಾಕೆ ಹಾಸನ ಕ್ಷೇತ್ರದ ಚುನಾವಣೆ ಮುಗ್ದೋಗಿದೆ, ಎಲ್ಲ ಆಗೋಗಿದೆ, ಅವ್ರು ಏನಕ್ಕೆ ಇದನ್ನ ತಲೆ ಕೆಡಿಸ್ಕೊಳ್ತಾರೆ? ಅದೆಲ್ಲ ಸುಳ್ಳು. ಆಮೇಲೆ ಅವರು ಹೇಳಿದ್ರು ಯಾವುದು ತನಿಖೆ ಬಗ್ಗೆ ಏನೋ ಹೇಳ್ತಾ ಇದ್ದಾರೆ. ಯಾವ ತನಿಖೆಗಾಗಿ ಸರ್ಕಾರ ನಿರ್ಧಾರಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ಯಾವ ತನಿಖೆ SIT ಆಗಿರ್ಬೋದು, CBI ಆಗಿರ್ಬೋದು, ಇನ್ನೊಂದು ಸರ್ಕಾರ ತೀರ್ಮಾನ ಮಾಡಿದ್ರೆ ಅದು ಸರ್ಕಾರ ತೀರ್ಮಾನಕ್ಕೆ ನಾವೆಲ್ಲರೂ ತಲೆ ಬಾಗ್ಲೇಬೇಕಲ್ವಾ? ಕರ್ನಾಟಕದ ನಾವು ಪ್ರಜೆ ಆಗಿ ಅದೆಲ್ಲ ಸುಳ್ಳು. ಸುಮ್ಮನೆ ನಾವು ಯಾರ ಮೇಲೂ ಅವ್ರೇನೋ ಆರೋಪ ಮಾಡ್ತಾರೆ ಅಂತ ನಾನು 100 ಜನದ ಮೇಲೆ ಆರೋಪ ಮಾಡ್ಬೋದು, ಅದೆಲ್ಲ ಸುಳ್ಳು. ನಾನು ಒಬ್ಬ ಎದ್ದಿಕ್ಸ್ ಇಟ್ಕೊಂಡು ರಾಜಕಾರಣ ಮಾಡುವಂತ ವ್ಯಕ್ತಿ ನಾನು. ಆ ರೀತಿ ಯಾರು ನನಗೆ ಅದೆಲ್ಲ ಮಾಡಿಲ್ಲ. ಇದು ನಿನ್ನೆಯಿಂದನೇ ಈ ಹೆಸರು, ನನ್ನ ಹೆಸರು ತುಳುಕ್ ತಗೊಂಡು ನನ್ನ ಹೆಸರು ಬಂದಿದ್ದು. ಇಷ್ಟು ದಿವಸ ಇದು ಇಲ್ಲೇ ಇರಲಿಲ್ಲ. ನಾನು ಪಾಪ ಮಾಧ್ಯಮದವ್ರು ಕೇಳಿದಾಗ ನನಗೆ ಇದ್ರ ಬಗ್ಗೆ ಮಾತಾಡೋಕೆ ನನಗೆ ಇಷ್ಟ ಇಲ್ಲ ಅಂತಾನೆ ಹೇಳ್ತಿದ್ದೆ ಹೊರತು ನಾನು ಯಾವುದು ಪ್ರತಿಕ್ರಿಯಿಸಿಲ್ಲ. ಇದ್ದಕ್ಕಿದ್ದಂಗೆ ನಿನ್ನೆ ಸಂಜೆ ಅದು ಆಶ್ಚರ್ಯಕರವಾಗಿ ನನ್ನ ಹೆಸರು ಏನಕ್ಕೆ ತಗೊಂಡಿದ್ದಾರೆ ಅಂದ್ರೆ ನನಗೊಂದು ಆಶ್ಚರ್ಯ ಆಯಿತು. ಇನ್ನಷ್ಟು ದಾಖಲೆ ಪುರಾವೆಗಳು, ಸಾಕ್ಷಿಗಳು ಇದೆ. DK ಶಿವಕುಮಾರ್ ಇರ್ಬೋದು, ಶ್ರೇಯಸ್ ಪಟೇಲ್ ಹೋಟೆಲ್ ಇರ್ಬೋದು, ಈ ಥರದ್ದೆಲ್ಲ ಹೇಳ್ಕೊಂಡಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಬಿಡ್ಲಿ, ಅವ್ರು ಹೇಳಿದ ಕಡೆ ನಾನೇ ಬರ್ತೀನಿ. ನಾನು ಚರ್ಚೆಗೆ ಇದ್ದೀನಿ, ನನ್ನ ಮುಂದೆನೇ ಕೂತ್ಕೊಂಡು ನನಗೆ ದಾಖಲೆ ತೋರಿಸ್ಲಿ, ಇಂಥ ಕಡೆ ಹೋಗಿದ್ಯಾ, ಇಂಥವ್ರು ಭೇಟಿ ಮಾಡಿ ತೋರಿಸ್ಲಿ. ನಾನು ಸಿದ್ಧ, ಅದಕ್ಕೆ ಚರ್ಚೆಗೂ ಸಿದ್ಧ. ನಾನು ಒಪ್ಕೊಂತೀನಿ ಹಂಗೇನಾದ್ರು ಮಾಡಿದ್ರೆ. ಇವ್ರು ಏನು ಆರೋಪ ಇಲ್ಲ, ಏನು ಈಗ ನಾನೇ ಹೇಳಿದ್ನಲ್ಲ, ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ, CCTV ಇರ್ತದೆ, ಅದು ಹೈವೇ ಬೇರೆ ಇದೆ, ಆಗು ಹೋಗು ಬಂದಿರೋದೆಲ್ಲ ಗೊತ್ತಾಗ್ತದೆ. 30 days CCTV ಸರ್ವಿಲೆನ್ಸ್ ಇದ್ದೇ ಇರ್ತದೆ. ಯಾವುದೇ ಒಂದು ಇದಾಗಿದ್ರೆ, ಒಂದು CCTV ಅನ್ನೋದು ಇದಿದ್ರೆ ತೆಗಿಸ್ಲಿ, ನೋಡ್ಲಿ, ಅದ್ರಲ್ಲಿ ನಾನು ಬಂದಿದ್ರೆ ಆಗ್ಲಿ. ಸರ್, ಒಂದಿಷ್ಟು ಆಡಿಯೋಗಳನ್ನು ಬಿಟ್ಟಿದ್ದಾರೆ ಶಿವರಾಮೇಗೌಡರು, DK ಶಿವಕುಮಾರ್ ಅವ್ರು ಮಾತಾಡೋದ್ರೆ ಅನ್ನೋ ಥರ. ಅದೇನು ನಿಜ ಇಲ್ಲ, ಆಡಿಯೋ ನಾನು ಅದು ಯಾವುದು ಕೇಳಿಸ್ಕೊಂಡಿಲ್ಲ. ಅದೇನಾದಿದ್ರೆ ಅದನ್ನು ನಾನು ಸೃಷ್ಟಿ ಮಾಡಿರ್ಬೋದು ಅಂತ ನಾನು ಅನ್ಕೊಂತೀನಿ.